ಕರೆಂಟ್ ಹೋದ್ರೂ ಚಿಂತೆ ಮಾಡಬೇಕಾಗಿಲ್ಲ. 3 ಸ್ಪೂನ್ ಅಕ್ಕಿ ಇದ್ರೆ ಸಾಕು. ನಾನಿಲ್ಲಿ ಒಂದು ಗಾಜಿನ ಲೋಟವನ್ನು ತಗೊಂಡಿದ್ದೀನಿ. ಈಗ ಲೋಟಕ್ಕೆ ಒಂದು 3 ಸ್ಪೂನ್ ಆಗೋಷ್ಟು ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು 3 ಸ್ಪೂನ್ ಆಗೋಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಅದರ ಮೇಲೆ ಸ್ವಲ್ಪ ನೀರನ್ನು ಹಾಕೊಂಡಿದ್ದೀನಿ. ಅಕ್ಕಿನ ಹಾಕಿದ್ಮೇಲೆ ಬೇಕಿದ್ರೆ ನೀವು ನೀರನ್ನು ತೊಳೆದು ಚೆಲ್ಲಬಹುದು, ನೀರಿನ ಕ್ಲಿಯರಾಗಿ ನೀಟಾಗಿರಲಿ ಅಂತ ನೀವು ಅಂದ್ಕೊಳ್ಳೋದಾದರೆ. ನೀರನ್ನು ಹಾಕಿದ ನಂತರ ಅದ್ರ ಮೇಲೆ ನಾನು ಕೊಬ್ಬರಿ ಎಣ್ಣೆನ ಹಾಕೊಂಡಿದ್ದೀನಿ. ನೀವು ಬೇಕಿದ್ರೆ ಕೊಬ್ಬರಿ ಎಣ್ಣೆ ಇಲ್ಲ ಅಂತಂದರೆ ನೀವು ಯಾವ ಎಣ್ಣೆ ಬೇಕಿದ್ರೂ ಬಳಸಬಹುದು. ಅಕ್ಕಿ, ನೀರು, ಅದ್ರ ಮೇಲೆ ಕೊಬ್ಬರಿ ಎಣ್ಣೆ ಮತ್ತು ಅದ್ರ ಮೇಲೆ ಒಂದು ಗುಗ್ಗೆ ಕಡ್ಡಿಯನ್ನು ಇಟ್ಟಿದ್ದೀನಿ. ನಂತರ ನೋಡಿ, ಇವಾಗ ಇದನ್ನು ಹಚ್ಚಿದ್ದೀನಿ. ಎಷ್ಟು ಚೆನ್ನಾಗಿ ದೀಪ ಉರಿತಾ ಇದೆ ಅಂತೇಳಿ ನೀವು ಇಲ್ಲಿ ನೋಡ್ಬೋದು. ತುಂಬಾ ಪ್ರಕಾಶಮಾನವಾಗಿ ಹೆಚ್ಚು ಹೊತ್ತು ಉರಿಯುತ್ತೆ. ಆದರೆ ನೀವಿಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನೀರಿನ ಪ್ರಮಾಣ ಜಾಸ್ತಿ ಇಲ್ಲಿ. ಅದ್ರ ಮೇಲೆ ಎಣ್ಣೆನ ಹಾಕಿರ್ತೀರಾ. ಎಣ್ಣೆ ಅನ್ನೋದು ನೋಡಿ ಇಲ್ಲಿ ಮೇಲ್ಭಾಗದಲ್ಲಿ ಇರುತ್ತೆ. ಈ ಗುಗ್ಗೆ ಕಡ್ಡಿನ ಇಟ್ಟ ಮೇಲೆ ನೀವು ಏನಾದರೂ ಈ ಮೇಲ್ಭಾಗದಲ್ಲಿ ಹತ್ತಿ ಭಾಗ ಇರುತ್ತಲ್ವಾ, ಹತ್ತಿಯ ಅರ್ಧ ಅಥವಾ ಮುಕ್ಕಾಲು ಭಾಗ ಆಗೋಷ್ಟು ಜಾಗದಲ್ಲಿ ಎಣ್ಣೆ ಅನ್ನೋದು ತಾಕ್ತಾ ಇರಬೇಕು. ಅವಾಗ ನೀವು ದೀಪನ ಹಚ್ಚಿದ್ರೆ ಇದು ಗಂಟೆಗಟ್ಟಲೆ ಖಂಡಿತವಾಗ್ಲೂ ಉರಿಯುತ್ತೆ. ಜಾದು ತರ ಈ ಒಂದು ಟಿಪ್ ಕೆಲಸ ಮಾಡುತ್ತೆ. ಕರೆಂಟ್ ಹೋದ್ರೂ ಚಿಂತೆ ಮಾಡಬೇಕಾಗಿಲ್ಲ. 3 ಸ್ಪೂನ್ ಅಕ್ಕಿ ಇದ್ರೆ ಸಾಕು. ನಾನಿಲ್ಲಿ ಒಂದು ಗಾಜಿನ ಲೋಟವನ್ನು ತಗೊಂಡಿದ್ದೀನಿ. ಈಗ ಲೋಟಕ್ಕೆ ಒಂದು 3 ಸ್ಪೂನ್ ಆಗೋಷ್ಟು ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು 3 ಸ್ಪೂನ್ ಆಗೋಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಅದರ ಮೇಲೆ ಸ್ವಲ್ಪ ನೀರನ್ನು ಹಾಕೊಂಡಿದ್ದೀನಿ. ಅಕ್ಕಿನ ಹಾಕಿದ್ಮೇಲೆ ಬೇಕಿದ್ರೆ ನೀವು ನೀರನ್ನು ತೊಳೆದು ಚೆಲ್ಲಬಹುದು, ನೀರಿನ ಕ್ಲಿಯರಾಗಿ ನೀಟಾಗಿರಲಿ ಅಂತ ನೀವು ಅಂದ್ಕೊಳ್ಳೋದಾದರೆ. ನೀರನ್ನು ಹಾಕಿದ ನಂತರ ಅದ್ರ ಮೇಲೆ ನಾನು ಕೊಬ್ಬರಿ ಎಣ್ಣೆನ ಹಾಕೊಂಡಿದ್ದೀನಿ. ನೀವು ಬೇಕಿದ್ರೆ ಕೊಬ್ಬರಿ ಎಣ್ಣೆ ಇಲ್ಲ ಅಂತಂದರೆ ನೀವು ಯಾವ ಎಣ್ಣೆ ಬೇಕಿದ್ರೂ ಬಳಸಬಹುದು. ಅಕ್ಕಿ, ನೀರು, ಅದ್ರ ಮೇಲೆ ಕೊಬ್ಬರಿ ಎಣ್ಣೆ ಮತ್ತು ಅದ್ರ ಮೇಲೆ ಒಂದು ಗುಗ್ಗೆ ಕಡ್ಡಿಯನ್ನು ಇಟ್ಟಿದ್ದೀನಿ. ನಂತರ ನೋಡಿ, ಇವಾಗ ಇದನ್ನು ಹಚ್ಚಿದ್ದೀನಿ. ಎಷ್ಟು ಚೆನ್ನಾಗಿ ದೀಪ ಉರಿತಾ ಇದೆ ಅಂತೇಳಿ ನೀವು ಇಲ್ಲಿ ನೋಡ್ಬೋದು. ತುಂಬಾ ಪ್ರಕಾಶಮಾನವಾಗಿ ಹೆಚ್ಚು ಹೊತ್ತು ಉರಿಯುತ್ತೆ. ಆದರೆ ನೀವಿಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನೀರಿನ ಪ್ರಮಾಣ ಜಾಸ್ತಿ ಇಲ್ಲಿ. ಅದ್ರ ಮೇಲೆ ಎಣ್ಣೆನ ಹಾಕಿರ್ತೀರಾ. ಎಣ್ಣೆ ಅನ್ನೋದು ನೋಡಿ ಇಲ್ಲಿ ಮೇಲ್ಭಾಗದಲ್ಲಿ ಇರುತ್ತೆ. ಈ ಗುಗ್ಗೆ ಕಡ್ಡಿನ ಇಟ್ಟ ಮೇಲೆ ನೀವು ಏನಾದರೂ ಈ ಮೇಲ್ಭಾಗದಲ್ಲಿ ಹತ್ತಿ ಭಾಗ ಇರುತ್ತಲ್ವಾ, ಹತ್ತಿಯ ಅರ್ಧ ಅಥವಾ ಮುಕ್ಕಾಲು ಭಾಗ ಆಗೋಷ್ಟು ಜಾಗದಲ್ಲಿ ಎಣ್ಣೆ ಅನ್ನೋದು ತಾಕ್ತಾ ಇರಬೇಕು. ಅವಾಗ ನೀವು ದೀಪನ ಹಚ್ಚಿದ್ರೆ ಇದು ಗಂಟೆಗಟ್ಟಲೆ ಖಂಡಿತವಾಗ್ಲೂ ಉರಿಯುತ್ತೆ. ಜಾದು ತರ ಈ ಒಂದು ಟಿಪ್ ಕೆಲಸ ಮಾಡುತ್ತೆ.